ನಮಸ್ಕಾರ. ಯಾರೆಲ್ಲ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್‌ದು ಸಿಲೆಬಸ್ ಬೇಕು ಅಂತ ಕಾಯ್ತಾ ಇದ್ದೀರಾ, ಅವ್ರಿಗೆ ಇವತ್ತು ಸಿಲೆಬಸ್ ಬಗ್ಗೆ ನಾನು ವಿಚಾರ ತಿಳಿಸ್ಕೊಡ್ತೀನಿ. ಇದಕ್ಕೆ ನಮಗೆ ಬೇಕಾಗಿರೋಂಥ ಬುಕ್ಸು, ಆಥರ್ಸು, ಸಿಲೆಬಸ್ಸು ಎಲ್ಲಾನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜನರಲ್ ನಾಲೆಡ್ಜ್‌ಗೆ ನಾವು ಫೇಮಸ್ ಬುಕ್ಸು, ಆಥರ್ಸು, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸು, ಬೇಸಿಕ್ ಸೈನ್ಸು, ಸೈಂಟಿಫಿಕ್ ಫಿನೋಮಿನಾ, ಹೈಜಿನಿಕ್ ಆ್ಯಂಡ್ ಫಿಸಿಯಾಲಜಿ, ಕ್ರಾನಾಲಜಿ ಆಫ್ ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು. ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ, ಜಿಯೋಗ್ರಫಿಕಲ್ ಟರ್ಮ್ಸ್ ಬಗ್ಗೆ, ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಫಿಗರ್ಸ್ ಬಗ್ಗೆ, ಅವಾರ್ಡ್ಸು, ಆನರ್ಸು ಆ್ಯಂಡ್ ಪ್ರೈಸಸ್ ಬಗ್ಗೆ, ಇಂಡಿಯನ್ ಕಲ್ಚರು, ಲ್ಯಾಂಡ್ ಆ್ಯಂಡ್ ಪೀಪಲ್ ಫೆಸ್ಟಿವಲ್ಸು, ಫಿಸಿಕಲ್, ಜಿಯೋಗ್ರಫಿ, ಪಾಪ್ಯುಲೇಷನ್, ಲಿಟ್ರಸಿ, ನ್ಯಾಚುರಲ್ ರೀಜನ್ಸು, ನ್ಯಾಚುರಲ್ ರಿಸೋರ್ಸಸ್ಸು, ಫುಡ್ ಕ್ರಾಪ್ಸು, ನಾನ್ ಫುಡ್ ಕ್ರಾಪ್ಸು, ಮೇಜರ್ ಇಂಡಸ್ಟ್ರೀಸು, ಪ್ರಾಜೆಕ್ಟ್ಸು, ಪಬ್ಲಿಕ್ ಅಂಡರ್ಟೇಕಿಂಗ್ಸು, ಇಂಡಿಯನ್ ಆರ್ಟ್, ಆರ್ಟಿಸ್ಟ್ ಆಫ್ ರೆಕಗ್ನಿಷನ್, ಕ್ಲಾಸಿಕಲ್ ಅವಾರ್ಡ್ ಆಫ್ ವೇರಿಯಸ್ ಅಚೀವ್ಮೆಂಟ್ಸ್, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಮೇಜರ್ ಐಟಮ್ಸ್, ಯೂನಿಯನ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್, ಕ್ಯಾಬಿನೆಟ್ಸ್, ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ರೆಕಗ್ನಿಷನ್, ಹೂ ಇಂಡಿಯಾ, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯಾಸ್ ಫಾರಿನ್ ರಿಲೇಷನ್ಸ್ ಬಗ್ಗೆ, ಕರೆಂಟ್ ನ್ಯಾಷನಲ್ ಅಫೇರ್ಸ್, ಇದ್ರ ಬಗ್ಗೆ ನಾವು ಜನರಲ್ ನಾಲೆಡ್ಜಲ್ಲಿ ತಿಳ್ಕೊತೀವಿ. ಒಂದು ನಿಮಿಷ, ನಿಮಗೆ ಕನ್ನಡದ ಇದಿದೆ, ಇದು ಇಂಗ್ಲೀಷ್ದು ಸಿಲೆಬಸ್. ಇಂಗ್ಲೀಷ್ ಸಿಲೆಬಸ್ಸಲ್ಲಿ ನಾವು ಇಷ್ಟ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. 8 to 10th ಕ್ಲಾಸ್ ಮಾಡೋವಂಥವ್ರು. ಪಾರ್ಟ್ಸ್ ಆಫ್ ಸ್ಪೀಚು, ವರ್ಬ್ಸು, ಟೆನ್ಸು, ಟೈಮ್ಸು, ಆಮೇಲೆ ಇದು ಆರ್ಟಿಕಲ್ಸು, ಕೊಲಾಕ್ವೇಷನ್ಸು, ಪ್ರೊನೌನ್ಸಿಯೇಷನ್ನು, ಟೈಪ್ಸ್ ಆಫ್ ಸಿಂಟ್ಯಾಕ್ಸು, ಕೊಹೆಸಿವ್ ಡಿವೈಸಸ್ಸು, ಫಿಗರ್ ಆಫ್ ಸ್ಪೀಚು, ಸೆಂಟೆನ್ಸಸ್ ಟ್ರಾನ್ಸ್ಫಾರ್ಮೇಷನ್ನು, ರೂಲ್ಸ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗು, ಪಂಚುಯೇಷನ್, ಎರರ್ ಲೊಕೇಶನ್ ಕರೆಕ್ಷನ್ನು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು, ಕ್ಲಾಸಸ್ ಟೈಪ್ಸ್, ಇದು ಇಂಗ್ಲೀಷಲ್ಲಿರುತ್ತೆ. ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇಷ್ಟಿರುತ್ತೆ. ಇಂಟ್ರಡಕ್ಷನ್ ಟು ಕಂಪ್ಯೂಟರ್, ಇಂಟ್ರಡಕ್ಷನ್ ಟು ಆಪ್ರೇಟಿಂಗ್ ಸಿಸ್ಟಮು, ಅಪ್ಲಿಕೇಶನ್ ಸಾಫ್ಟ್ವೇರ್ಸು, ಇಂಟರ್ನೆಟ್ ಅಪ್ಲಿಕೇಶನ್ಸು, ನುಡಿ ಸಾಫ್ಟ್ವೇರ್ ಬಗ್ಗೆ, ಇದನ್ನು ಹೊಸದಾಗಿ ಸೇರಿಸಿದ್ದಾರೆ ನುಡಿ ಸಾಫ್ಟ್ವೇರ್ನ. ಇನ್ನು ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟು, ಇದು ಸ್ವಲ್ಪ ನಾವು ಗಮನ ಕೊಡಬೇಕು. ಸೀರೀಸ್ ಕಂಪ್ಲೀಷನ್ನು, ಕೋಡಿಂಗು, ಡಿಕೋಡಿಂಗು, ಬ್ಲಡ್ ರಿಲೇಷನ್ನು, ಡೈರೆಕ್ಷನ್ ಸೆನ್ಸ್ ಟೆಸ್ಟು, ಲಾಜಿಕಲ್ ವೆನ್ ಡಯಾಗ್ರಾಮ್ಸು, ಆಲ್ಫಾಬೆಟ್ ಟೆಸ್ಟು, ಮ್ಯಾಥಮೆಟಿಕಲ್ ಆಪ್ರೇಷನ್ಸು, ಅರ್ಥಮೆಟಿಕಲ್ ರೀಸನಿಂಗು, ಸ್ಪ್ಯಾಟಿಯಲ್ ವಿಜುವಲೈಸೇಷನು, ಐಡೆಂಟಿಫೈಯಿಂಗ್ ನಂಬರ್, ಜಿಯೋಮೆಟ್ರಿಕಲ್ ಫಿಗರ್ಸು, ಅನಾಲಜಿ, ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರು, ಲಾಜಿಕಲ್ ರೀಸನಿಂಗ್, ಇದಿಷ್ಟು ಮೆಂಟಲ್ ಎಬಿಲಿಟಿನಲ್ಲಿ ನಾವು ನೋಡಬೇಕು. ಮತ್ತಿನ್ನು ಇದರಲ್ಲಿ ನಮಗೆ ಕನ್ನಡ ಭಾಷೆ, ಲ್ಯಾಂಗ್ವೇಜ್ ಕನ್ನಡಕ್ಕೆ ನಮಗೆ ಸಿಲೆಬಸ್ಸು ಬೇಕು ಅಂತ ನೋಡಿದಾಗ ನೀವು ಇದನ್ನು ಸ್ಕ್ರೀನ್ಶಾಟ್ ಬೇಕಾದ್ರೂ ತಗೋಬೋದು. ಕನ್ನಡ ಸಾಹಿತ್ಯ ಚರಿತ್ರೆ, ಇದರಲ್ಲಿ ಪಂಪಪೂರ್ವ ಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ, ಆಧುನಿಕ ಯುಗ, ಈ ಉಪಘಟಕಗಳು ಬರ್ತವೆ. ಇನ್ನು ಭಾರತೀಯ ಕಾವ್ಯ ಮೀಮಾಂಸೆನಲ್ಲಿ ಭರತನ ನಾಟ್ಯಶಾಸ್ತ್ರಗಳು, ಅಲಂಕಾರ, ರೀತಿ ಪ್ರಸ್ಥಾನ, ಕವಿ ಕಾವ್ಯಾಸ ಹೃದಯ, ಕವಿತೆ ಆಕರ ಪರಿಕರ, ಭಾವ ವಿಭಾವ ಅನುಭವ, ರಸಪ್ರಭೇದಗಳು, ಔಚಿತ್ಯ, ಇವೆಲ್ಲ ಭಾರತೀಯ ಕಾವ್ಯ ಮೀಮಾಂಸೆನಲ್ಲಿ ಒಳಗೊಂಡಿರುತ್ತೆ. ಹಳಗನ್ನಡದಲ್ಲಿ ನಮಗೆ ಅಕ್ಷರ ಪ್ರಕರಣ, ಸಂಧಿ ಪ್ರಕರಣ, ದೇಶಿ ಶಬ್ದ ಪ್ರಕರಣ, ಅನ್ಯದೇಶೀಯ ಪ್ರಕರಣ, ನಾಮಪದ ಪ್ರಕರಣ, ಕ್ರಿಯಾಪದ ಪ್ರಕರಣ, ಅವ್ಯಯ ಪ್ರಕರಣ, ಪ್ರಯೋಗ ಪ್ರಕರಣ. ಇನ್ನು ಛಂದಸ್ಸಿಗೆ ಬಂದರೆ ಗಣ, ಪ್ರಾಸ, ಯತಿ, ವರ್ಣವೃತ್ತ, ಮಾತ್ರಗಣ, ಅಂಶಗಣ, ಇದರಲ್ಲಿ ರಗಳೆಗಳು, ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಇವು. ಅಲಂಕಾರದಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ, ಶಬ್ದಾಲಂಕಾರದಲ್ಲಿ ಇವಿಷ್ಟು, ಅರ್ಥಾಲಂಕಾರದಲ್ಲಿ ಇಷ್ಟು. ಇನ್ನು ಭಾಷಾ ಬೋಧನೆಯ ತತ್ವಗಳು, ಭಾಷೆಯ ಅರ್ಥ, ಉಗಮ ಮತ್ತು ಸ್ವರೂಪ, ಇದ್ರ ಬಗ್ಗೆ ಇರುತ್ತೆ. ಭಾಷಾ ಬೋಧನೆಯ ಗುರಿಗಳು, ಉದ್ದೇಶಗಳು, ಪದ್ಧತಿಗಳು, ಕ್ರಿಯಾ ಸಂಶೋಧನೆ ಮತ್ತು ಮೌಲ್ಯಮಾಪನ, ಬೋಧನೋಪಕರಣಗಳು, ಭಾಷಾ ಪ್ರಯೋಗಾಲಯ, ಭಾಷಾ ಚಟುವಟಿಕೆಗಳು. ನಾವು ಆಮೇಲೆ ಇದಕ್ಕೆ ಇವಿಷ್ಟು ಪುಸ್ತಕಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ ರೆಫರ್ ಮಾಡಬೇಕಾಗುತ್ತೆ. ಕನ್ನಡ ಸಾಹಿತ್ಯ ಚರಿತ್ರೆ, ರಮಶ್ರೀ ಮುಗುಳಿಯವ್ರದ್ದು ಅಥವಾ ತಾಸು ಶಾಮರಾಯ ಅವ್ರದ್ದು, ಭಾರತೀಯ ಕಾವ್ಯ ಮೀಮಾಂಸೆ, ತೀನಂ ಶ್ರೀಕಂಠಯ್ಯ ಅವ್ರದ್ದು, ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ, ಕನ್ನಡ ಕೈಪಿಡಿ, ಮೈಸೂರು ವಿಶ್ವವಿದ್ಯಾಲಯ, ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ, ಆಧುನಿಕ ಶಿಕ್ಷಣದ ಒಲವುಗಳು, DSER ಓದು, ಇವಿಷ್ಟು ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕಾಗುತ್ತೆ. ಇವರು ಇದನ್ನು ರೆಫರ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತಂದರೆ ಈ ಪುಸ್ತಕಗಳಲ್ಲೇ ಆರಿಸಿ ನಮಗೆ ಪ್ರಶ್ನೆಗಳನ್ನು ಕೊಡಿಸೋವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪುಸ್ತಕಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಹಂಗೆ ಯೂಟ್ಯೂಬಲ್ಲಿ ಇದರಲ್ಲಿ ಎಲ್ಲ. ಆಮೇಲೆ ಮೊಬೈಲ್ನ ಆದಷ್ಟು ನಾವು ಕಡಿಮೆ ಮಾಡಬೇಕು. ನಾವೆಷ್ಟು ಕಡಿಮೆ ಮಾಡಿ ನಾವು ಪುಸ್ತಕಗಳನ್ನು ಇಟ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು. ಯಾಕಂದರೆ 11 ವರ್ಷ ಆದಮೇಲೆ ಇದು ನಮಗೆ ಕಾಲಾಗಿರೋದ್ರಿಂದ ಇನ್ನು ಮತ್ತೆ ಏಜು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತಿನ್ನು ಯಾವಾಗ ಮಾಡ್ತಾರೋ ಹೇಳೋಕ್ಕಾಗಲ್ಲ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ, ಎಲ್ಲ ಖಾಸಗಿಗೆ ಸೇರ್ಕೊತಾ ಇದ್ದಾವೆ. ಸೊ ನಮ್ಗೆ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಇವಾಗ ಮೊಬೈಲ್ನ ದೂರ ಇಟ್ಟು ಪಕ್ಕಕ್ಕಿಟ್ಟು ನಾವು ಓದ್ಕೊಳ್ಳೇಬೇಕು. ಸಿಲೆಬಸ್ನ ಚೆನ್ನಾಗಿ ಬೇಗ ತಿಳ್ಕೊಳ್ಳಿ.
ಆಮೇಲೆ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಇದಿಷ್ಟು ಬರುತ್ತೆ. ಲ್ಯಾಂಗ್ವೇಜ್ ಇಂಗ್ಲೀಷ್ದು ನೀವೆಲ್ಲ ಇದನ್ನ ನೋಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಆರ್ಟಿಕಲ್ಸು, ಕೊಲಾಕ್ಯುಷನ್ಸು, ಒನ್ ವರ್ಡ್ ಆಲ್ಟರ್ನೇಟಿವು, ಪ್ರೊನೌನ್ಸಿಯೇಷನ್, ಕೋಯಸಿವ್, ಡಿವೈಸು. ನಮಗೆ ಕನ್ನಡದಲ್ಲಿ ಯಾವ ಥರ ಇರುತ್ತೋ ಹಂಗೆ ಇಂಗ್ಲೀಷ್ ಲಿಟ್ರೇಚರಲ್ಲೂ ಇದೇ ಥರ ಬರುತ್ತೆ. ಲ್ಯಾಂಗ್ವೇಜ್ ಇಂಗ್ಲೀಷ್ದು ಇದೆಲ್ಲ ಸಿಲೆಬಸ್ಸು. ಅವ್ರದ್ದು ಆಥರ್ಸು, ವರ್ಕ್ಸು, ಇವ್ರು ಇದನ್ನು ರೆಫರ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ. ಮೆಥಡಾಲಜಿ ಮತ್ತು ಅದರಲ್ಲಿ ಇಂಗ್ಲೀಷಲ್ಲಿ ಇದಿಷ್ಟು ಇಂಗ್ಲೀಷ್ ಸಿಲೆಬಸ್ಸು. ಮತ್ತು ಇನ್ನು ಲ್ಯಾಂಗ್ವೇಜ್ ಹಿಂದಿದು ಇದಿಷ್ಟು ಲ್ಯಾಂಗ್ವೇಜ್ ಹಿಂದಿ. ಪೆಡಾಲಜಿ, ಸಾಂಸ್ಕ್ರಿಟ್ ಭಾಷೆ ಆಯಿತಾ. ಅದಾದಮೇಲೆ